ಏನು ಕೆಂಪೇಗೌಡರ ಏನು ಬ್ರ್ಯಾಂಡ್ ಬೆಂಗಳೂರಿತ್ತು, ಆ ಬೆಂಗಳೂರನ್ನು ಭಾಗ ಮಾಡದಂಥ ಅಪಕೀರ್ತಿ ಈ ಕಾಂಗ್ರೆಸ್ಗೆ ಬರ್ತದೆ. ಒಂದು ರೀತಿ ಕೆಂಪೇಗೌಡರಿಗೆ ಅವಮಾನ. ಬೆಂಗಳೂರು ಒಟ್ಟಾಗಿರಬೇಕು ಅಂತ 4 ಗೋಪುರಗಳನ್ನು ಕಟ್ಟಿದ್ರು ಕೆಂಪೇಗೌಡರು. ಹಲವಾರು ತಿಗಳರಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ ಎಲ್ಲ ಕಟ್ಟಿ ಒಂದೇ ಬೆಂಗಳೂರಲ್ಲಿ ಇರಬೇಕು ಅಂತ ಮಾಡಿದ್ರು. ಇವತ್ತು ಈ ಕಾಂಗ್ರೆಸ್ ಅವರು ಆ ಬೆಂಗಳೂರು ಕೆಂಪೇಗೌಡರ ಕಾನ್ಸೆಪ್ಟ್ ಏನಿತ್ತು, ಆ ಮನಸ್ಸೇನಿತ್ತು, ಅದನ್ನೇ ಒಡೆಯುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಏನು 74 ಅಮೆಂಡ್ಮೆಂಟ್ ತಂದಿದ್ರು, ಸ್ಥಳೀಯ ಸಂಸ್ಥೆಗಳಿಗೆ ಪರಮಾಧಿಕಾರ ಅಂತ, ತಾಲೂಕಿರಲಿ, ಜಿಲ್ಲೆ ಇರಲಿ, ಕಾರ್ಪೊರೇಷನ್ ಇರಲಿ, ಇವತ್ತು ಅದನ್ನು ಕೂಡ ವೈಲೇಟ್ ಮಾಡ್ತಾ ಇದ್ದಾರೆ. ಈ ಕಾರ್ಪೊರೇಷನ್ ಮೇಯರ್ಗಿಂತ ಪವರ್ಫುಲ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ಹೇಳ್ದಂಗೆ ಎಲ್ಲ ಕಾರ್ಪೊರೇಷನ್ಗಳು ನಡಿಬೇಕು. ಇವತ್ತು ಇದರಿಂದ ಮುಂದೆ ಕಸದ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಆಗ್ತೈತೆ. ಕುಡಿಯೋ ನೀರಿನ ಸಮಸ್ಯೆಗಳು ಪ್ರಾಬ್ಲಮ್ ಶುರುವಾಗ್ತೈತೆ. ಇದು ನಂದು, ಇಲ್ಲಿಗೆ ನಾನು ಕೊಡೋಲ್ಲ, ಈ ಥರದ್ದು ಹಣ. ಯಾವುದೋ ಒಂದು ITBT ಏರಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಬಂದರೆ ಇನ್ನೊಂದು ಬರದೇ ಇರೋವಂಥ ಏರಿಯಾಗೆ ಹಣ ಏನಾನ ಕೊಡೋಕೆ ಹೋದರೆ ಅಲ್ಲಿನ ಕಾರ್ಪೊರೇಷನ್ನವರು ಗಲಾಟೆ ಮಾಡ್ತಾರೆ. ಈ ಥರದ್ದೆಲ್ಲ ಟೆಕ್ನಿಕಲ್ಲಾಗಿ ಮತ್ತು ಮಾನಸಿಕವಾಗಿ, ಕಾನೂನಾತ್ಮಕವಾಗಿ, ಭಾವನಾತ್ಮಕವಾಗಿ ಈ ಬಿಲ್ಲು ಬೆಂಗಳೂರಿನ ಜನತೆ ಪಾಲಿಗೆ ಇದೊಂದು ಮರಣ ಶಾಸನ. ಈ ಬಿಲ್ ತರೋದ್ರಿಂದ ಬೆಂಗಳೂರು ಜನತೆಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ. ಬೆಂಗಳೂರನ್ನು ಒಡೆದು ಛಿದ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ಶಾಪ 100% ಬೆಂಗಳೂರಿನ ಜನ ಈ ಶಾಪ ಹಾಕ್ತಾರೆ. ಇವರಿಗೆ ಕಾಂಗ್ರೆಸ್ ಬೆಂಗಳೂರಲ್ಲಿ ನೆಲ ಕಚ್ಚೋ ರೀತಿ ಬೆಂಗಳೂರು ಜನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಾವು ಏನು ಹೇಳಿದ್ದೀರಿ ಅಂದರೆ, ನೀವು 5 ಕಮಿಷನರ್ ಮಾಡಿ, ಕಮಿಷನರ್ ಅವರಿಗೆ ಪೂರ್ತಿ ಅಧಿಕಾರ ಕೊಡಿ. ಅಲ್ಲಿ ಕಾಂಟ್ರಾಕ್ಟ್ ಇರ್ಬೋದು, ಟೆಂಡರ್ ಎಲ್ಲ ಕರೆದು ಬಿಲ್ ಕೊಡೋದು ಎಲ್ಲ ಮಾಡಿ ಅಧಿಕಾರ. ಹೆಲ್ತ್ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲೇ ಸ್ಥಳೀಯವಾಗಿ ತೀರ್ಮಾನ. ಆದರೆ ಮೇಯರ್ ಅವರ ಅಧಿಕಾರ ಬೆಂಗಳೂರು ಒಟ್ಟಾಗಿರುವಂಥದ್ದು, ಅದನ್ನು ನೀವು ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಬಾರ್ದು. ಅಡ್ಮಿನಿಸ್ಟ್ರೇಷನ್ ಏನು ಬೇಕೋ ಅದನ್ನು ವಿಭಾಗಗಳು ಮಾಡಲಿ. ಆಡಳಿತ ಅವರಿಗೆ ಹೆಚ್ಚಿನ ಅಧಿಕಾರ ಕೊಡಿ, ಆದರೆ ಬೆಂಗಳೂರನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು. ಏನು ಕೆಂಪೇಗೌಡರ ಏನು ಬ್ರ್ಯಾಂಡ್ ಬೆಂಗಳೂರಿತ್ತು, ಆ ಬೆಂಗಳೂರನ್ನು ಭಾಗ ಮಾಡದಂಥ ಅಪಕೀರ್ತಿ ಈ ಕಾಂಗ್ರೆಸ್ಗೆ ಬರ್ತದೆ. ಒಂದು ರೀತಿ ಕೆಂಪೇಗೌಡರಿಗೆ ಅವಮಾನ. ಬೆಂಗಳೂರು ಒಟ್ಟಾಗಿರಬೇಕು ಅಂತ 4 ಗೋಪುರಗಳನ್ನು ಕಟ್ಟಿದ್ರು ಕೆಂಪೇಗೌಡರು. ಹಲವಾರು ತಿಗಳರಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ ಎಲ್ಲ ಕಟ್ಟಿ ಒಂದೇ ಬೆಂಗಳೂರಲ್ಲಿ ಇರಬೇಕು ಅಂತ ಮಾಡಿದ್ರು. ಇವತ್ತು ಈ ಕಾಂಗ್ರೆಸ್ ಅವರು ಆ ಬೆಂಗಳೂರು ಕೆಂಪೇಗೌಡರ ಕಾನ್ಸೆಪ್ಟ್ ಏನಿತ್ತು, ಆ ಮನಸ್ಸೇನಿತ್ತು, ಅದನ್ನೇ ಒಡೆಯುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಏನು 74 ಅಮೆಂಡ್ಮೆಂಟ್ ತಂದಿದ್ರು, ಸ್ಥಳೀಯ ಸಂಸ್ಥೆಗಳಿಗೆ ಪರಮಾಧಿಕಾರ ಅಂತ, ತಾಲೂಕಿರಲಿ, ಜಿಲ್ಲೆ ಇರಲಿ, ಕಾರ್ಪೊರೇಷನ್ ಇರಲಿ, ಇವತ್ತು ಅದನ್ನು ಕೂಡ ವೈಲೇಟ್ ಮಾಡ್ತಾ ಇದ್ದಾರೆ. ಈ ಕಾರ್ಪೊರೇಷನ್ ಮೇಯರ್ಗಿಂತ ಪವರ್ಫುಲ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ಹೇಳ್ದಂಗೆ ಎಲ್ಲ ಕಾರ್ಪೊರೇಷನ್ಗಳು ನಡಿಬೇಕು. ಇವತ್ತು ಇದರಿಂದ ಮುಂದೆ ಕಸದ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಆಗ್ತೈತೆ. ಕುಡಿಯೋ ನೀರಿನ ಸಮಸ್ಯೆಗಳು ಪ್ರಾಬ್ಲಮ್ ಶುರುವಾಗ್ತೈತೆ. ಇದು ನಂದು, ಇಲ್ಲಿಗೆ ನಾನು ಕೊಡೋಲ್ಲ, ಈ ಥರದ್ದು ಹಣ. ಯಾವುದೋ ಒಂದು ITBT ಏರಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಬಂದರೆ ಇನ್ನೊಂದು ಬರದೇ ಇರೋವಂಥ ಏರಿಯಾಗೆ ಹಣ ಏನಾನ ಕೊಡೋಕೆ ಹೋದರೆ ಅಲ್ಲಿನ ಕಾರ್ಪೊರೇಷನ್ನವರು ಗಲಾಟೆ ಮಾಡ್ತಾರೆ. ಈ ಥರದ್ದೆಲ್ಲ ಟೆಕ್ನಿಕಲ್ಲಾಗಿ ಮತ್ತು ಮಾನಸಿಕವಾಗಿ, ಕಾನೂನಾತ್ಮಕವಾಗಿ, ಭಾವನಾತ್ಮಕವಾಗಿ ಈ ಬಿಲ್ಲು ಬೆಂಗಳೂರಿನ ಜನತೆ ಪಾಲಿಗೆ ಇದೊಂದು ಮರಣ ಶಾಸನ. ಈ ಬಿಲ್ ತರೋದ್ರಿಂದ ಬೆಂಗಳೂರು ಜನತೆಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ. ಬೆಂಗಳೂರನ್ನು ಒಡೆದು ಛಿದ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ಶಾಪ 100% ಬೆಂಗಳೂರಿನ ಜನ ಈ ಶಾಪ ಹಾಕ್ತಾರೆ. ಇವರಿಗೆ ಕಾಂಗ್ರೆಸ್ ಬೆಂಗಳೂರಲ್ಲಿ ನೆಲ ಕಚ್ಚೋ ರೀತಿ ಬೆಂಗಳೂರು ಜನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಾವು ಏನು ಹೇಳಿದ್ದೀರಿ ಅಂದರೆ, ನೀವು 5 ಕಮಿಷನರ್ ಮಾಡಿ, ಕಮಿಷನರ್ ಅವರಿಗೆ ಪೂರ್ತಿ ಅಧಿಕಾರ ಕೊಡಿ. ಅಲ್ಲಿ ಕಾಂಟ್ರಾಕ್ಟ್ ಇರ್ಬೋದು, ಟೆಂಡರ್ ಎಲ್ಲ ಕರೆದು ಬಿಲ್ ಕೊಡೋದು ಎಲ್ಲ ಮಾಡಿ ಅಧಿಕಾರ. ಹೆಲ್ತ್ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲೇ ಸ್ಥಳೀಯವಾಗಿ ತೀರ್ಮಾನ. ಆದರೆ ಮೇಯರ್ ಅವರ ಅಧಿಕಾರ ಬೆಂಗಳೂರು ಒಟ್ಟಾಗಿರುವಂಥದ್ದು, ಅದನ್ನು ನೀವು ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಬಾರ್ದು.
ಅಡ್ಮಿನಿಸ್ಟ್ರೇಷನ್ ಏನು ಬೇಕೋ ಅದನ್ನು ವಿಭಾಗಗಳು ಮಾಡಗಳು. ಆಡಳಿತ ಅವರಿಗೆ ಹೆಚ್ಚಿನ ಅಧಿಕಾರ ಕೊಡಿ, ಆದರೆ ಬೆಂಗಳೂರನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು. ಏನು ಕೆಂಪೇಗೌಡರ ಏನು ಬ್ರ್ಯಾಂಡ್ ಬೆಂಗಳೂರಿತ್ತು, ಆ ಬೆಂಗಳೂರನ್ನು ಭಾಗ ಮಾಡದಂಥ ಅಪಕೀರ್ತಿ ಈ ಕಾಂಗ್ರೆಸ್ಗೆ ಬರ್ತದೆ. ಒಂದು ರೀತಿ ಕೆಂಪೇಗೌಡರಿಗೆ ಅವಮಾನ. ಬೆಂಗಳೂರು ಒಟ್ಟಾಗಿರಬೇಕು ಅಂತ 4 ಗೋಪುರಗಳನ್ನು ಕಟ್ಟಿದ್ರು ಕೆಂಪೇಗೌಡರು. ಹಲವಾರು ತಿಗಳರಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ ಎಲ್ಲ ಕಟ್ಟಿ ಒಂದೇ ಬೆಂಗಳೂರಲ್ಲಿ ಇರಬೇಕು ಅಂತ ಮಾಡಿದ್ರು. ಇವತ್ತು ಈ ಕಾಂಗ್ರೆಸ್ ಅವರು ಆ ಬೆಂಗಳೂರು ಕೆಂಪೇಗೌಡರ ಕಾನ್ಸೆಪ್ಟ್ ಏನಿತ್ತು, ಆ ಮನಸ್ಸೇನಿತ್ತು, ಅದನ್ನೇ ಒಡೆಯುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಏನು 74 ಅಮೆಂಡ್ಮೆಂಟ್ ತಂದಿದ್ರು, ಸ್ಥಳೀಯ ಸಂಸ್ಥೆಗಳಿಗೆ ಪರಮಾಧಿಕಾರ ಅಂತ, ತಾಲೂಕಿರಲಿ, ಜಿಲ್ಲೆ ಇರಲಿ, ಕಾರ್ಪೊರೇಷನ್ ಇರಲಿ, ಇವತ್ತು ಅದನ್ನು ಕೂಡ ವೈಲೇಟ್ ಮಾಡ್ತಾ ಇದ್ದಾರೆ. ಈ ಕಾರ್ಪೊರೇಷನ್ ಮೇಯರ್ಗಿಂತ ಪವರ್ಫುಲ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ಹೇಳ್ದಂಗೆ ಎಲ್ಲ ಕಾರ್ಪೊರೇಷನ್ಗಳು ನಡಿಬೇಕು. ಇವತ್ತು ಇದರಿಂದ ಮುಂದೆ ಕಸದ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಆಗ್ತೈತೆ. ಕುಡಿಯೋ ನೀರಿನ ಸಮಸ್ಯೆಗಳು ಪ್ರಾಬ್ಲಮ್ ಶುರುವಾಗ್ತೈತೆ. ಇದು ನಂದು, ಇಲ್ಲಿಗೆ ನಾನು ಕೊಡೋಲ್ಲ, ಈ ಥರದ್ದು. ಹಣ ಯಾವುದೋ ಒಂದು ITBT ಏರಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಬಂದರೆ ಇನ್ನೊಂದು ಬರದೇ ಇರೋವಂಥ ಏರಿಯಾಗೆ ಹಣ ಏನಾನ ಕೊಡೋಕೆ ಹೋದರೆ ಅಲ್ಲಿನ ಕಾರ್ಪೊರೇಷನ್ನವರು ಗಲಾಟೆ ಮಾಡ್ತಾರೆ. ಈ ಥರದ್ದೆಲ್ಲ ಟೆಕ್ನಿಕಲ್ಲಾಗಿ ಮತ್ತು ಮಾನಸಿಕವಾಗಿ, ಕಾನೂನಾತ್ಮಕವಾಗಿ, ಭಾವನಾತ್ಮಕವಾಗಿ ಈ ಬಿಲ್ಲು ಬೆಂಗಳೂರಿನ ಜನತೆ ಪಾಲಿಗೆ ಇದೊಂದು ಮರಣ ಶಾಸನ. ಈ ಬಿಲ್ ತರೋದ್ರಿಂದ ಬೆಂಗಳೂರು ಜನತೆಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ. ಬೆಂಗಳೂರನ್ನು ಒಡೆದು ಛಿದ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ಶಾಪ 100% ಬೆಂಗಳೂರಿನ ಜನ ಈ ಶಾಪ ಹಾಕ್ತಾರೆ. ಇವರಿಗೆ ಕಾಂಗ್ರೆಸ್ ಬೆಂಗಳೂರಲ್ಲಿ ನೆಲ ಕಚ್ಚೋ ರೀತಿ ಬೆಂಗಳೂರು ಜನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಾವು ಏನು ಹೇಳಿದ್ದೀರಿ ಅಂದರೆ, ನೀವು 5 ಕಮಿಷನರ್ ಮಾಡಿ, ಕಮಿಷನರ್ ಅವರಿಗೆ ಪೂರ್ತಿ ಅಧಿಕಾರ ಕೊಡಿ. ಅಲ್ಲಿ ಕಾಂಟ್ರಾಕ್ಟ್ ಇರ್ಬೋದು, ಟೆಂಡರ್ ಎಲ್ಲ ಕರೆದು ಬಿಲ್ ಕೊಡೋದು ಎಲ್ಲ ಮಾಡಿ ಅಧಿಕಾರ. ಹೆಲ್ತ್ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲೇ ಸ್ಥಳೀಯವಾಗಿ ತೀರ್ಮಾನ. ಆದರೆ ಮೇಯರ್ ಅವರ ಅಧಿಕಾರ ಬೆಂಗಳೂರು ಒಟ್ಟಾಗಿರುವಂಥದ್ದು, ಅದನ್ನು ನೀವು ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಬಾರ್ದು. ಅಡ್ಮಿನಿಸ್ಟ್ರೇಷನ್ ಏನು ಬೇಕೋ ಅದನ್ನು ವಿಭಾಗಗಳು ಮಾಡಗಳು. ಆಡಳಿತ ಅವರಿಗೆ ಹೆಚ್ಚಿನ ಅಧಿಕಾರ ಕೊಡಿ, ಆದರೆ ಬೆಂಗಳೂರನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು. ಏನು ಕೆಂಪೇಗೌಡರ ಏನು ಬ್ರ್ಯಾಂಡ್ ಬೆಂಗಳೂರಿತ್ತು, ಆ ಬೆಂಗಳೂರನ್ನು ಭಾಗ ಮಾಡದಂಥ ಅಪಕೀರ್ತಿ ಈ ಕಾಂಗ್ರೆಸ್ಗೆ ಬರ್ತದೆ. ಒಂದು ರೀತಿ ಕೆಂಪೇಗೌಡರಿಗೆ ಅವಮಾನ. ಬೆಂಗಳೂರು ಒಟ್ಟಾಗಿರಬೇಕು ಅಂತ 4 ಗೋಪುರಗಳನ್ನು ಕಟ್ಟಿದ್ರು ಕೆಂಪೇಗೌಡರು. ಹಲವಾರು ತಿಗಳರಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ ಎಲ್ಲ ಕಟ್ಟಿ ಒಂದೇ ಬೆಂಗಳೂರಲ್ಲಿ ಇರಬೇಕು ಅಂತ ಮಾಡಿದ್ರು. ಇವತ್ತು ಈ ಕಾಂಗ್ರೆಸ್ ಅವರು ಆ ಬೆಂಗಳೂರು ಕೆಂಪೇಗೌಡರ ಕಾನ್ಸೆಪ್ಟ್ ಏನಿತ್ತು, ಆ ಮನಸ್ಸೇನಿತ್ತು, ಅದನ್ನೇ ಒಡೆಯುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಏನು 74 ಅಮೆಂಡ್ಮೆಂಟ್ ತಂದಿದ್ರು, ಸ್ಥಳೀಯ ಸಂಸ್ಥೆಗಳಿಗೆ ಪರಮಾಧಿಕಾರ ಅಂತ, ತಾಲೂಕಿರಲಿ, ಜಿಲ್ಲೆ ಇರಲಿ, ಕಾರ್ಪೊರೇಷನ್ ಇರಲಿ, ಇವತ್ತು ಅದನ್ನು ಕೂಡ ವೈಲೇಟ್ ಮಾಡ್ತಾ ಇದ್ದಾರೆ. ಈ ಕಾರ್ಪೊರೇಷನ್ ಮೇಯರ್ಗಿಂತ ಪವರ್ಫುಲ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ಹೇಳ್ದಂಗೆ ಎಲ್ಲ ಕಾರ್ಪೊರೇಷನ್ಗಳು ನಡಿಬೇಕು. ಇವತ್ತು ಇದರಿಂದ ಮುಂದೆ ಕಸದ ಸಮಸ್ಯೆ ದೊಡ್ಡ ಪ್ರಾಬ್ಲಮ್ ಆಗ್ತೈತೆ. ಕುಡಿಯೋ ನೀರಿನ ಸಮಸ್ಯೆಗಳು ಪ್ರಾಬ್ಲಮ್ ಶುರುವಾಗ್ತೈತೆ. ಇದು ನಂದು, ಇಲ್ಲಿಗೆ ನಾನು ಕೊಡೋಲ್ಲ, ಈ ಥರದ್ದು. ಹಣ ಯಾವುದೋ ಒಂದು ITBT ಏರಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಬಂದರೆ ಇನ್ನೊಂದು ಬರದೇ ಇರೋವಂಥ ಏರಿಯಾಗೆ ಹಣ ಏನಾನ ಕೊಡೋಕೆ ಹೋದರೆ ಅಲ್ಲಿನ ಕಾರ್ಪೊರೇಷನ್ನವರು ಗಲಾಟೆ ಮಾಡ್ತಾರೆ. ಈ ಥರದ್ದೆಲ್ಲ ಟೆಕ್ನಿಕಲ್ಲಾಗಿ ಮತ್ತು ಮಾನಸಿಕವಾಗಿ, ಕಾನೂನಾತ್ಮಕವಾಗಿ, ಭಾವನಾತ್ಮಕವಾಗಿ ಈ ಬಿಲ್ಲು ಬೆಂಗಳೂರಿನ ಜನತೆ ಪಾಲಿಗೆ ಇದೊಂದು ಮರಣ ಶಾಸನ. ಈ ಬಿಲ್ ತರೋದ್ರಿಂದ ಬೆಂಗಳೂರು ಜನತೆಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ. ಬೆಂಗಳೂರನ್ನು ಒಡೆದು ಛಿದ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ಶಾಪ 100% ಬೆಂಗಳೂರಿನ ಜನ ಈ ಶಾಪ ಹಾಕ್ತಾರೆ. ಇವರಿಗೆ ಕಾಂಗ್ರೆಸ್ ಬೆಂಗಳೂರಲ್ಲಿ ನೆಲ ಕಚ್ಚೋ ರೀತಿ ಬೆಂಗಳೂರು ಜನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಾವು ಏನು ಹೇಳಿದ್ದೀರಿ ಅಂದರೆ, ನೀವು 5 ಕಮಿಷನರ್ ಮಾಡಿ, ಕಮಿಷನರ್ ಅವರಿಗೆ ಪೂರ್ತಿ ಅಧಿಕಾರ ಕೊಡಿ. ಅಲ್ಲಿ ಕಾಂಟ್ರಾಕ್ಟ್ ಇರ್ಬೋದು, ಟೆಂಡರ್ ಎಲ್ಲ ಕರೆದು ಬಿಲ್ ಕೊಡೋದು ಎಲ್ಲ ಮಾಡಿ ಅಧಿಕಾರ. ಹೆಲ್ತ್ ಇರ್ಬೋದು,
ಯಾವುದೇ ಇರ್ಬೋದು, ಅಲ್ಲೇ ಸ್ಥಳೀಯವಾಗಿ ತೀರ್ಮಾನ. ಆದರೆ ಮೇಯರ್ ಅವರ ಅಧಿಕಾರ ಬೆಂಗಳೂರು ಒಟ್ಟಾಗಿರುವಂಥದ್ದು, ಅದನ್ನು ನೀವು ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಬಾರ್ದು. ಅಡ್ಮಿನಿಸ್ಟ್ರೇಷನ್ಗೆ ಏನು ಬೇಕೋ ಅದನ್ನು ವಿಭಾಗಗಳು ಮಾಡ್ಕೊಳ್ಳಿ, ಆಡಳಿತ ಅವರಿಗೆ ಹೆಚ್ಚಿನ ಅಧಿಕಾರ ಕೊಡಿ, ಆದರೆ ಬೆಂಗಳೂರನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು.